ಕಮಿಷನ್ ಆರೋಪ ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆ ಇದು ನ್ಯೂಸ್ 18 ನ ಬಿಗ್ ಇಂಪ್ಯಾಕ್ಟ್ ಕಮಿಷನ್ಗೆ ತಲೆದಂಡ ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಧ್ಯಕ್ಷರ ಭ್ರಷ್ಟಾಚಾರ ಅಧ್ಯಕ್ಷರು ಮಾಡಿರೋದ್ರ ಬಗ್ಗೆ ನ್ಯೂಸ್ 18 ಕನ್ನಡ ವಿಡಿಯೋ ಸಮೇತವಾಗಿ ಬಯಲು ಮಾಡಿತ್ತು ಕಮಿಷನ್ ಕೇಳುವಂತಹ ಒಂದು ಆಡಿಯೋದ ಜೊತೆಗೆ ವಿಡಿಯೋನ ಕೂಡ ನ್ಯೂಸ್ 18 ಪ್ರಸಾರ ಮಾಡಿತ್ತು ಅಧ್ಯಕ್ಷರ ಕಮಿಷನ್ ದಂಧೆ ಬಗ್ಗೆ ವಿಸ್ತೃತವಾದ ವರದಿಯನ್ನ ನ್ಯೂಸ್ 18 ಕನ್ನಡ ಮಾಡಿತ್ತು ನ್ಯೂಸ್ 18 ಕನ್ನಡ ಮಾಡಿರುವಂತಹ ಈ ಒಂದು ವರದಿಯ ಬಿಗ್ ಇಂಪ್ಯಾಕ್ಟ್ ಇದೀಗ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ ಕಮಿಷನ್ ದಂಧೆ ಬಗ್ಗೆ ವಿಡಿಯೋ ಸಮೇತವಾಗಿ ವರದಿ ಮಾಡಿತ್ತು ನಿಮ್ಮ ನ್ಯೂಸ್ 18 ಕನ್ನಡ ಇದೀಗ ಸಿಎಂಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ ರವಿಕುಮಾರ್ ಅವರು ಈಗಾಗಲೇ ಮೊನ್ನೆ ಸಿಎಂ ಕೂಡ ಸೂಚನೆಯನ್ನ ಕೊಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಇದ್ರೂ ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರು ನಾನೇ ಖುದ್ದಾಗಿ ಹೋಗಿ ಮಾಹಿತಿಯನ್ನ ಕೊಡ್ತೀನಿ ಸಿಎಂಗೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ಸಿಎಂಗೆ ಅವರು ಮಾಹಿತಿಯನ್ನ ಕೊಟ್ಟರು ಆದ್ರೂ ಕೂಡ ಇದೀಗ ರಾಜೀನಾಮೆಯನ್ನ ಸಲ್ಲಿಸಲೇಬೇಕಾಗಿದೆ ಕಾರಣ ಆ ರೀತಿಯಾಗಿ ಮಾಡಿರೋದು ಕಮಿಷನ್ ಪಡಿತಾ ಇದ್ದಂತಹ ವಿಡಿಯೋವನ್ನು ಸಮೇತವಾಗಿ ನ್ಯೂಸ್ 18 ಕನ್ನಡ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿತ್ತು ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅನ್ನುವಂತಹ ವಿಚಾರವೇ ಸರ್ಕಾರಕ್ಕೆ ಮುಜುಗರಕ್ಕೆ ಕಾರಣ ಆಗಿತ್ತು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಪ್ರಮುಖವಾಗಿ ಇಲ್ಲಿ ಕಮಿಷನ್ ಡೀಲ್ ನಡೀತಾ ಇದೆ ಅನ್ನೋದನ್ನ ವಿಡಿಯೋ ಸಮೇತವಾಗಿ ನ್ಯೂಸ್ 18 ಪ್ರಸಾರ ಮಾಡಿತ್ತು ನ್ಯೂಸ್ 18 ಕನ್ನಡ ಬಿಗ್ ಇಂಪ್ಯಾಕ್ಟ್ ಅನ್ನೋ ಹಾಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಭೋವಿ ನಿಗಮದ ಅಧ್ಯಕ್ಷರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ನಡೀತಾ ಇದೆ ನವಿತಾ ಜೈನ್ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಭೋವಿ ನಿಗಮದ ಕಮಿಷನ್ ದಂಧೆ ವಿಚಾರವನ್ನ ನ್ಯೂಸ್ 18 ಕನ್ನಡ ಕಳೆದ 3 ದಿನಗಳಿಂದ ವಿಡಿಯೋ ಸಮೇತ ವಿಸ್ತೃತವಾದ ವರದಿಯನ್ನ ಮಾಡಿದ್ವಿ ಅತ್ಯಂತ ಸಮುದಾಯ ಅಂತ ಕರೆಸಿಕೊಳ್ತಕ್ಕಂಥ ಭೋವಿ ನಿಗಮದಲ್ಲಿ ಅವರದೇ ಸಮುದಾಯದ ಅಧ್ಯಕ್ಷರು ನಡೆಸಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಫಲಾನುಭವಿಗಳ ಬಳಿ ಸಬ್ಸಿಡಿ ವಿಚಾರದಲ್ಲಿ ಲಂಚ ಕೇಳುವಂಥದ್ದು ಮತ್ತು ಸಚಿವರಿಗೂ ಕೂಡ ನಾವು ಹಣವನ್ನು ಕೊಡಬೇಕಂತ ಹೇಳಿರುವಂಥದ್ದು ಅನೇಕ ವಿಡಿಯೋಗಳು ನಮ್ಮಲ್ಲಿ ಪ್ರಸಾರವನ್ನು ಮಾಡಿದ್ವಿ ಜೊತೆಗೆ ಈ ಬಗ್ಗೆ ವಿಪಕ್ಷಗಳ ನಾಯಕರುಗಳು ಕೂಡ ನ್ಯೂಸ್ 18 ವರದಿಗೆ ಸಂಬಂಧಪಟ್ಟಾಗೆ ಪ್ರತಿಕ್ರಿಯೆ ನೀಡಿದ್ರು ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಮತ್ತು ವಿಪಕ್ಷ ನಾಯಕ R ಅಶೋಕ್ ಸೇರಿದಂತೆ ವಿಪಕ್ಷಗಳು ಕೂಡ ಭೋವಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ಸಂಬಂಧಪಟ್ಟಾಗೆ ರಾಜೀನಾಮೆಗೆ ಒತ್ತಾಯವನ್ನು ಮಾಡಿದ್ರು ಇದು ಸರ್ಕಾರಕ್ಕೂ ಕೂಡ ಮುಜುಗರ ಆಯಿತು ಇದಾದ ಬಳಿಕ ಮೈಸೂರಿನಲ್ಲಿದ್ದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನ್ಯೂಸ್ 18 ಕನ್ನಡದ ವರದಿಯನ್ನು ನೋಡಿ ಆ ವರದಿಯ ಆಧಾರದ ಮೇಲೆ ಭೋವಿ ನಿಗಮದ ಅಧ್ಯಕ್ಷ ಆಗಿದ್ದಂಥ ರವಿಕುಮಾರ್ ಅವರಿಗೆ ದೂರವಾಣಿ ಕರೆಯನ್ನ ಮಾಡಿದ್ರು ದೂರವಾಣಿ ಕರೆ ಮಾಡಿ ನ್ಯೂಸ್ 18 ಬಂದಿರತಕ್ಕಂಥ ವರದಿಯ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳನ್ನೆತ್ತಿ ನಂತರ ತರಾಟೆಗೆ ತೆಗೆದುಕೊಂಡು ಕೂಡಲೇ ರಾಜೀನಾಮೆಯನ್ನು ಕಳಿಸ್ಕೊಡುವಂತೆ ಸೂಚನೆಯನ್ನು ಕೊಟ್ಟರು ಆ ಸಂದರ್ಭದಲ್ಲಿ ರವಿಕುಮಾರ್ ಅವರು ನಾನು ಶಿವಮೊಗ್ಗದಲ್ಲಿದ್ದೇನೆ ಶಿವಮೊಗ್ಗದಿಂದ ಬಂದ ಕೂಡಲೇ ರಾಜೀನಾಮೆಯನ್ನು ಸಲ್ಲಿಸ್ತೀನಿ ಅಂತ ಹೇಳಿದ್ರು ನಂತರ ಭೋವಿ ನಿಗಮದ ಅಧ್ಯಕ್ಷ ಆಗಿದ್ದಂಥ ರವಿಕುಮಾರ್ ಅವರು ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ರಾಜೀನಾಮೆಗೆ ಸೂಚಿಸಿದ್ರು ಕೂಡ ರಾಜೀನಾಮೆ ಕೊಡ್ಲಿಕ್ಕೆ ಮೀನಾಮೇಷ ಎಣಿಸಿದ್ರು ಆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ನಡೆದಿದ್ದು ನಂತರ ಶಿವಮೊಗ್ಗದಲ್ಲೂ ಕೂಡ ರವಿಕುಮಾರ್ ಅವರನ್ನ ನಮ್ಮ ನ್ಯೂಸ್ 18 ಕನ್ನಡದ ಶಿವಮೊಗ್ಗದ ಪ್ರತಿನಿಧಿ ವಿನಯ್ ರವರು ಮಾತನಾಡಿದ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ತೆರಳಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಬೆಂಗಳೂರಿಗೆ ಬರುವ ವಿಚಾರದಲ್ಲೂ ಕೂಡ ವಿಳಂಬವನ್ನು ಮಾಡಿದ್ರು ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ತಾನು ಸೂಚಿಸಿದ್ದು ತಾನೇ ನೇಮಕ ಮಾಡಿದ್ದಂತ ನಿಗಮದ ಅಧ್ಯಕ್ಷ ರಾಜೀನಾಮೆ ಕೊಡ್ತಿಲ್ಲ ಅಂತ ಹೇಳಿ ಗರಂ ಆಗಿದ್ರು ನಂತರ ಎಲ್ಲೊಂದ್ ಕಡೆ ಇವತ್ತು ಸದ್ಯ ಒಳಗಡೆ ರವಿಕುಮಾರ್ ಅವರು ರಾಜೀನಾಮೆ ಸಲ್ಲಿಸದೇ ಇದ್ರೆ ಅವರನ್ನ ನಾಳೆ ವಜಾ ಮಾಡುವ ತೀರ್ಮಾನಕ್ಕೂ ಕೂಡ ಮುಖ್ಯಮಂತ್ರಿಗಳು ಬದ್ಧರಾಗಿದ್ರು ಈ ವಿಚಾರವನ್ನ ತಿಳಿದುಕೊಂಡಂತ ರವಿಕುಮಾರ್ ಅವರು ಇಂದು ಬೆಳಿಗ್ಗೆ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ತನ್ನ ರಾಜೀನಾಮೆ ಪತ್ರವನ್ನ ಸಲ್ಲಿಸಿರ್ತಕ್ಕಂಥದ್ದು ಜೊತೆಗೆ ಭೋವಿ ನಿಗಮದ ಕಮಿಷನ್ ವಿಚಾರ ಸಂಬಂಧಪಟ್ಟ ಕೂಡ ಮುಖ್ಯಮಂತ್ರಿಗಳು ಒಂದು ಆಂತರಿಕ ತನಿಖೆಗೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು ಮತ್ತು ಕಾರ್ಯದರ್ಶಿ ಜೊತೆ ಮುಖ್ಯಮಂತ್ರಿಗಳು ಇವತ್ತು ಮಾತನಾಡಿರ್ತಕ್ಕಂಥದ್ದು ಮತ್ತು ಈ ಕಮಿಷನ್ ದಂಧೆ ವಿಚಾರ ಸಂಬಂಧಪಟ್ಟಾಗೆ ರವಿಕುಮಾರ್ ಅವರಿಗೂ ಕೂಡ ಪರೋಕ್ಷವಾಗಿ ಮುಖ್ಯಮಂತ್ರಿಗಳು ಇವತ್ತು ಗರಂ ಆಗಿ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಒಟ್ಟಾರೆ ನ್ಯೂಸ್ 18 ಕನ್ನಡ ಸಮಾಜದ ದೃಷ್ಟಿಯಿಂದ ದಮನಿತರ ಧ್ವನಿಯಾಗಿ ಈ ವರದಿಯನ್ನ ಬಿತ್ತರಿಸಿರ್ತಕ್ಕಂಥದ್ದು ಭೋವಿ ನಿಗಮದ ಕರ್ಮಕಾಂಡವನ್ನ ವಿಡಿಯೋ ಸಮೇತ ನಾವು ಬಿತ್ತರಿಸಿದ್ವಿ ಅಂತಿಮವಾಗಿ ಕೊನೆಗೂ ಕೂಡ ಎಲ್ಲೊಂದ್ ಕಡೆ ನ್ಯೂಸ್ 18 ವರದಿಯ ಫಲಶ್ರುತಿಯ ಕಾರಣಕ್ಕಾಗಿ ರವಿಕುಮಾರ್ ಅವರು ರಾಜೀನಾಮೆ ನೀಡಿರುವಂತದ್ದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಗರಣದ ಸಂಬಂಧಪಟ್ಟಂಗೆ ಮತ್ತು ಕಮಿಷನ್ ದಂಧೆ ಆರೋಪದ ಸಂಬಂಧಪಟ್ಟಂಗೆ ಆಂತರಿಕ ತನಿಖೆ ಕೂಡ ಮುಂದಾಗಿರುವಂತದ್ದು ನವಿತಾ ಜೈನ್
ಪಟೇಲ್ರೆ, ಈಗಾಗಲೇ ವಾಲ್ಮೀಕಿ ಹಗರಣ ಆಗಿರ್ಬೋದು, ಮುಡಾ ಹಗರಣದಲ್ಲಿ ಈಗ ಕ್ಲೀನ್ ಚಿಟ್ ಸಿಕ್ಕಿದೆ. ಈಗಾಗಲೇ ವರದಿಯಲ್ಲಿ ನಾವು ಗಮನಿಸಿದ್ರೆ ಸಿದ್ದರಾಮಯ್ಯನ ಫ್ಯಾಮಿಲಿ ಅವರಿಗೆ ಅಷ್ಟು ಮಾತ್ರ ಅಲ್ಲ, ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಸರ್ಕಾರ ಮುಜುಗರಕ್ಕೆ ಕೂಡ ಈಡಾಗಿತ್ತು ಇಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದೀಗ ಈ ಒಂದು ವಿಚಾರ ಸರ್ಕಾರಕ್ಕೆ ಮತ್ತಷ್ಟು ಇರುಸುಮುರುಸನ್ನು ತಂದಿತ್ತು. ಅದೇ ಕಾರಣಕ್ಕಾಗಿ ವಿಪಕ್ಷಗಳ ಆಗ್ರಹದ ಜೊತೆಗೆ ಸರ್ಕಾರದಲ್ಲೂ ಕೂಡ ಯಾವುದೇ ರೀತಿಯಾಗಿ ನಾವು ಕಪ್ಪುಚುಕ್ಕೆ ಇರದ ಹಾಗೆ ನೋಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜೀನಾಮೆಯನ್ನು ಕೇಳಿದ್ರೂ ಕೂಡ ಕೊಡದೇ ಇದ್ದಿದ್ದಕ್ಕೆ ಏನು ಕಾರಣ? ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವಂಥ ಪ್ರಯತ್ನ ಏನಾದರೂ ಮಾಡ್ಕೊಳ್ತಾ ಇದ್ರ ಹೇಗೆ ರವಿಕುಮಾರ್ ಅವರಲ್ಲಿ ಮುಂದಿನ ಆಂತರಿಕ ತನಿಖೆ ಹೇಗೆ ಸಾಗುತ್ತೆ? ನವಿತಾ ಜೈನ್ ರಾಜೀನಾಮೆ ಕೊಡಲು ಹಿಂದೇಟು ಹಾಕಲಿಕ್ಕೆ ಹಲವಾರು ಕಾರಣಗಳು ಇರ್ತಕ್ಕಂಥದ್ದು. ಶಿವಮೊಗ್ಗ ಜಿಲ್ಲೆಯವರೇ ಆಗಿರ್ತಕ್ಕಂಥ ತೀರ್ಥಹಳ್ಳಿಯವರಾಗಿರ್ತಕ್ಕಂಥ ಮಂಜುನಾಥ್ ಗೌಡ್ರವರು ಮೇಲೆ ಸಹಕಾರ ಬ್ಯಾಂಕ್ ಹಗರಣ ಸಂಬಂಧಪಟ್ಟಾಗೆ ಅವರು ಬಂಧನಕ್ಕೊಳಗಾದ್ರು, ಇಡಿ ತನಿಖೆಗೊಳಗಾದ್ರು, ಆರೋಪ ರುಜುವಾತಾಯ್ತು. ಅದಾದ ಬಳಿಕ ಕೂಡ ಮಂಜುನಾಥ ಗೌಡ್ರಂತರವನ್ನ ಎಲ್ಲೊಂದ್ ಕಡೆ ಕ್ರಮ ಕೈಗೊಳ್ಳಲಿಲ್ಲ. ಆದ್ರೆ ನಾನ್ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಎಲ್ಲೊಂದ್ ಕಡೆ ರವಿಕುಮಾರ್ ಅವರು ಮಂಡು ಬಿದ್ದರು. ಎಲ್ಲೊಂದ್ ಕಡೆ ಈ ಪ್ರಕರಣದಿಂದ ಎಲ್ಲೊಂದ್ ಕಡೆ ಕಟ್ಟಕಡೆಯ ಸಮಾಜ ಆಗಿರ್ತಕ್ಕಂಥ ಬೋವಿ ಸಮಾಜದ ಮತದಾರರು ಕೂಡ ಕೆಟ್ಟ ಸಂದೇಶ ಹೋಗುತ್ತೆ ಮತ್ತು ತಪ್ಪು ಸಂದೇಶ ರವಾನೆ ಆಗುತ್ತೆ. ಜೊತೆಗೆ ಸ್ವತಃ ತಾವೇ ಮಾತನಾಡಿರುವಂಥದ್ದು ಎಲ್ಲೋ ಒಂದ್ ಕಡೆ ಒಂದು ಹಂತದಲ್ಲಿ ಇದು ವಿಡಿಯೋ ಅಂತೇಳಿ ಪರೋಕ್ಷವಾಗಿ ನಗೆಪಾಟೀಲ್ಗೆ ಈಡಾಗುವಂತೆ ರೀತಿಯ ಅವರೇ ಅದನ್ನ ಎಲ್ಲೊಂದ್ ಕಡೆ ಸಮರ್ಥನೆ ಮಾಡ್ಕೊಂಡಿದ್ರು. ಅಂತಿಮವಾಗಿ ಮುಖ್ಯಮಂತ್ರಿಗಳು ರವಿಕುಮಾರ್ ಬಗ್ಗೆ ಮತ್ತು ಈ ಪ್ರಕರಣ ಸಂಬಂಧಪಟ್ಟಾಗೆ ನಮ್ಮ ನ್ಯೂಸ್ 18 ಕನ್ನಡ ಬಿತ್ತರಿಸಿದ ವರದಿಯ ಒಂದಷ್ಟು ತುಣುಕುಗಳನ್ನ ಸ್ವತಃ ಮುಖ್ಯಮಂತ್ರಿಗಳು ವೀಕ್ಷಣೆಯನ್ನು ಕೂಡ ಮಾಡಿದ್ರು ಮತ್ತು ಮುಖ್ಯಮಂತ್ರಿಗಳ ಆಂತರಿಕ ಮಾಹಿತಿಯಿಂದಲೂ ಕೂಡ ಎಲ್ಲೊಂದ್ ಕಡೆ ಈ ಕಮಿಷನ್ ದಂಧೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡ್ರು. ಮುಂದಿನ ದಿನಗಳಲ್ಲಿ ವಿಪಕ್ಷಗಳಿಗೆ ಇದು ರಾಜಕೀಯ ಅಸ್ತ್ರ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ವಾಲ್ಮೀಕಿ ಸಮುದಾಯದ ಹಗರಣ ಸಂಬಂಧಪಟ್ಟಾಗೆ ಸರ್ಕಾರಕ್ಕೆ ಮುಜುಗರ ಆಯಿತು, ಸಚಿವರು ರಾಜೀನಾಮೆ ಆಯಿತು. ಈಗಾಗಲೇ ಅದು ಉನ್ನತ ಮಟ್ಟದ ತನಿಖೆ ಕೂಡ ನಡೀತಿರುವಂಥದ್ದು. ಇದರ ಬೆನ್ನಲ್ಲೇ ಎಲ್ಲೊಂದ್ ಕಡೆ ಈ ಹಿಂದೆ ಕೂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೂಡ ಬೋವಿ ನಿಗಮದಲ್ಲಿ ಅತಿ ದೊಡ್ಡ ಹಗರಣ ಆಗಿತ್ತು ಮತ್ತು ಈ ಸರ್ಕಾರದಲ್ಲೂ ಕೂಡ ಈ ಸ್ವತಃ ಬೋವಿ ನಿಗಮದ ಅಧ್ಯಕ್ಷರೇ ನೇರವಾಗಿ ಕಮಿಷನ್ ಕೇಳಿರುವಂಥದ್ದು. ಇದು ಮುಂದಿನ ದಿನಗಳಲ್ಲಿ ವಿಪಕ್ಷಗಳಿಗೆ ಅಸ್ತ್ರವಾಗುತ್ತೆ, ರಾಜಕೀಯ ಅಸ್ತ್ರ ಆಗುತ್ತೆ, ಸರ್ಕಾರಕ್ಕೂ ಕೂಡ ಮುಜುಗರ ಆಗುತ್ತೆ. ಅಂತಿಮವಾಗಿ ಇದು ರಾಜೀನಾಮೆ ಪಡೆದೇ ಇದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಬಿಜೆಪಿಯವರು ಇದನ್ನ ಮುಂದಿಟ್ಕೊಂಡು ಹೋರಾಟ ಮಾಡುವ ಸಾಧ್ಯತೆ ಕೂಡ ಇತ್ತು. ಹಾಗಾಗಿ ಎಲ್ಲ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಅವರ ರಾಜೀನಾಮೆಯನ್ನು ಕೇಳಿದ್ರು. ನಂತರ ರಾಜೀನಾಮೆಯನ್ನು ಒಂದು ವೇಳೆ ಕೊಡಲು ಮೀನಾಮೇಷ ಎಣಿಸಿದ್ರೆ ರವಿಕುಮಾರ್ ಅವರನ್ನ ಬೋವಿ ನಿಗಮದ ಅಧ್ಯಕ್ಷ ಸ್ಥಾನದಿಂದಲೇ ನಾಳೆ ಒಳಗಡೆ ವಜಾ ಮಾಡ್ಲಿಕ್ಕೆ ಕೂಡ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಂಡಿದ್ರು. ಇದರ ಸೂಕ್ಷ್ಮತೆಯಿಂದ ಅರಿತಂತ ಅವರು ಇಂದು ಬೆಳಿಗ್ಗೆ ಮುಖ್ಯಮಂತ್ರಿಗಳನ್ನ ಅವರ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ರಾಜೀನಾಮೆ ಸಲ್ಲಿಸಿರುವಂಥದ್ದು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ರಾಜೀನಾಮೆ ಪಡೆದು ನಾನು ಆಂತರಿಕವಾಗಿ ತನಿಖೆಯನ್ನು ಮಾಡಿಸ್ತೀನಿ ಅಂತ ಹೇಳಿ ಹೇಳಿರ್ತಕ್ಕಂಥ ಆ ಮುಖಾಂತರ ಈ ಕಮಿಷನ್ ಸಂಬಂಧಪಟ್ಟಿಗೆ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಇಲಾಖೆಯಿಂದ ಆಂತರಿಕ ತನಿಖೆ ಕೂಡ ಮುಂದಾಗಿರುವಂಥದ್ದು. ನವಿತಾ ಜೈನ್. ಚಿದಾನಂದ ಪಟೇಲ್, ಈಗ ವಿಪಕ್ಷದವರು ಸಿಎಂ ರಾಜೀನಾಮೆಯನ್ನು ಕೂಡ ಕೇಳಿದ್ರು. ಅಷ್ಟರ ಮಟ್ಟಿಗೆ ಒಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿತ್ತು ವಿಪಕ್ಷದವರಿಗೆ. ಈಗ ಇವರ ಒಂದು ರಾಜೀನಾಮೆಯನ್ನು ಪಡೆಯುವುದರ ಮೂಲಕ ಒಂದು ರೀತಿಯಲ್ಲಿ ಸರ್ಕಾರಿ ಮುಜುಗರನ ತಪ್ಪಿಸ್ಕೊಂಡಂಗೆ ಆಯ್ತಾ ಹೇಗೆ ಅಂತ? ಖಂಡಿತವಾಗಿಯೂ ನವಿತಾ ಜೈನ್. ಯಾಕಂತ ಹೇಳಿದ್ರೆ ಇದು ತಳ ಸಮುದಾಯದ ಒಂದು ನಿಗಮ ಆಗಿರುವಂಥದ್ದು ಮತ್ತು ತಳ ಸಮುದಾಯದ ಶ್ರೇಯೋಭಿವೃದ್ಧಿಗಾಗಿ ಏಳಿಗೆಗಾಗಿ ಸರ್ಕಾರ ಕೆಲಸ ಮಾಡುವಂಥದ್ದು ಮತ್ತು ಜಮೀನು ಇಲ್ಲದಂಥವರಿಗೆ ಜಮೀನು ಕೊಡಿಸುವಂತ ಸೇರಿದಂತೆ ಅನೇಕ ಯೋಜನೆಗಳು ಕೂಡ ಬೋವಿ ನಿಗಮದಲ್ಲಿ ಸರ್ಕಾರ ತಂದಿರತಕ್ಕಂಥದ್ದು. ಮತ್ತು ನಾವು ತಳ ಸಮುದಾಯದ ಪರವಾಗಿದ್ದೀವಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪರವಾಗಿದ್ದೀವಿ ಅಂತ ಹೇಳಿ ಸರ್ಕಾರ ಪದೇ ಪದೇ ಹೇಳುವಂಥದ್ದು. ಇದರ ಬೆನ್ನಲ್ಲೇ ಎಲ್ಲೊಂದ್ ಕಡೆ ಸರ್ಕಾರಕ್ಕೆ ಇದು ಮುಜುಗರ ಆಗಿತ್ತು ಮತ್ತು ಎಲ್ಲೊಂದ್ ಕಡೆ ವಿಪಕ್ಷಗಳು ಕೂಡ ಸ್ವತಃ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೇಳಿದ್ರು ಮತ್ತು ಸಚಿವರಾಗಿದ್ದಂತ SC ಮಹದೇವಪುರ ರಾಜೀನಾಮೆಯನ್ನು ಕೇಳಿದ್ರು. ಮತ್ತು ಪ್ರಮುಖವಾಗಿ ರವಿಕುಮಾರ್ ಅವರು ತಾವು ಮಾತನಾಡೋ ಸಂದರ್ಭದಲ್ಲಿ ಸಚಿವರೊಬ್ಬರಿಗೆ ಕೂಡ ನಾವು ಕಮಿಷನ್ ಕೊಡಬೇಕಾಗಂತ ಹೇಳಿದ್ರು ಅನ್ನುವ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ಇದು ಹಲವಾರು ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು ಮತ್ತು ಸರ್ಕಾರಕ್ಕೂ ಕೂಡ ಇದೊಂಥರ ಎಲ್ಲ ಒಂದ್ ಕಡೆ ಮುಜುಗರ ಆಗಿತ್ತು ಮತ್ತು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ವಿಪಕ್ಷಗಳು ಕೇಳಿದ್ದು. ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಸೇರಿದಂತೆ ಅನೇಕ ಘಟಾನುಘಟಿ ನಾಯಕರುಗಳು ಕೂಡ ನ್ಯೂಸ್ 18 ಬಿತ್ತರಿಸಿದ ವರದಿಯ ತುಣುಕನ್ನು ಹಾಕಿ X ನಲ್ಲಿ ಪೋಸ್ಟ್ ಮಾಡಿ ಮುಖ್ಯಮಂತ್ರಿ ಹಾಗೂ ಸಚಿವರು ಹಾಗೂ ಬೋವಿ ನಿಗಮದ ಅಧ್ಯಕ್ಷರ ರಾಜೀನಾಮೆಯನ್ನು ಕೇಳಿದ್ರು ಮತ್ತು ಸರ್ಕಾರವನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು. ಅಂತಿಮವಾಗಿ ಸರ್ಕಾರ ಮುಜುಗರದಿಂದ ಪಾರಾಗಲು ಮತ್ತು ವಿಪಕ್ಷಗಳಿಗೆ ರಾಜಕೀಯ ಅಸ್ತ್ರ ಆಗುವ ಪರಿಣಾಮದ ಕಾರಣಕ್ಕಾಗಿ ಈಗ ಅಂತಿಮವಾಗಿ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರ ರಾಜೀನಾಮೆ ಪಡೆದು ಆಂತರಿಕ ತನಿಖೆಗೆ ಮುಖ್ಯಮಂತ್ರಿಗಳು ಮುಂದಾಗಿರುವಂತದ್ದು. ನವಿತಾ ಜೈನ್, ಇದು ನ್ಯೂಸ್ 18 ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳಿದ್ರು ತಪ್ಪಾಗ್ಲಾರದು. ಯಾಕಂತ ಹೇಳಿದ್ರೆ ನಾವು ನಿಗಮದ ಅಧ್ಯಕ್ಷರ ಕಮಿಷನ್ ಪ್ರಕರಣವನ್ನ ವಿಡಿಯೋ ಸಮೇತ ಪ್ರಸಾರವನ್ನು ಮಾಡಿದ್ವಿ ಮತ್ತು ಆ ಮುಖಾಂತರ ಒಂದು ತಳ ಸಮುದಾಯಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯ ಮತ್ತು ಅಧ್ಯಕ್ಷರೇ ಹಣವನ್ನು ಕೇಳುವಂಥದ್ದು, ಕಮಿಷನ್ ಕೇಳುವಂಥವನ್ನ ದಂಧೆಯನ್ನ ಮಾಡಿದ್ವಿ. ಜೊತೆಗೆ ಎಲ್ಲೊಂದ್ ಕಡೆ ನಾವು ಬೋವಿ ಸಮುದಾಯದ ಧ್ವನಿಯಾಗಿ ಈ ಒಂದು ವರದಿಯನ್ನ ಪ್ರಕಟಿಸಿದ್ವಿ. ಅಂತಿಮವಾಗಿ ಸರ್ಕಾರ ಇದೀಗ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರ ರಾಜೀನಾಮೆಯನ್ನು ಪಡೆದಿರುವಂಥದ್ದು ಮತ್ತು ಆ ಮುಖಾಂತರ ಆಂತರಿಕ ತನಿಖೆಗೆ ಕೂಡ ಮುಂದಾಗಿರುವಂಥದ್ದು. ನವಿತಾ ಜೈನ್.
ಈಗ ಪಟೇಲ್ ನೀವೇ ಹೇಳಿದಾಗೆ ಒಂದು ರೀತಿಯಲ್ಲಿ ನಾವು ಮಾಡಿದಂತಹ ಈ ಒಂದು ವರದಿ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಕೂಡ ಆಗಿದೆ. ಅಧ್ಯಕ್ಷರೀಗ ರಾಜೀನಾಮೆಯನ್ನು ಸಲ್ಲಿಸಿದ್ರೆ, ಆದರೆ ಇದು ಎಲ್ಲಾ ನಿಗಮದವರಿಗೂ ಕೂಡ ಯಾರ್ಯಾರೀಗ ಕಮಿಷನ್ ದಂಧೆ ಮಾಡ್ತಾ ಇದ್ದಾರೆ, ಪ್ರಮುಖವಾಗಿ ಈಗಾಗಲೇ ಬಿಜೆಪಿಯವರು ಹೇಳಿದ ಹಾಗೆ 60% ಸರ್ಕಾರ ಇದು ಕಮಿಷನ್ ಸರ್ಕಾರ ಅನ್ನುವಂಥದ್ದು, ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಕರೆಗಂಟೆನ ಸರ್ಕಾರ ಅಥವಾ ಸಿದ್ದರಾಮಯ್ಯ ಅವರಾಗಿರ್ಬೋದು ಈಗ ಎಲ್ಲರೂ ಕೂಡ ಒಂದು ಸೂಚನೆಯನ್ನು ಕೊಡುವಂತಹ ಸಾಧ್ಯತೆಗಳು ಇರುತ್ತಾ ಹೇಗೆ ಇಲ್ಲಿ? ಖಂಡಿತವಾಗಿಯೂ ನವಿತಾ ಜನ, ಯಾಕಂತ ಹೇಳಿದ್ರೆ ನಿಗಮದ ಅಧ್ಯಕ್ಷರೇ ಕಮಿಷನ್ ಕೇಳಿರುವಂಥದ್ದು, ಇನ್ನು ಬೇರೆ ಬೇರೆ ನಿಗಮಗಳು ಕೂಡ ಭ್ರಷ್ಟಾಚಾರದ ವಾಸನೆ ಹೊಡಿತಿರ್ತಕ್ಕಂಥದ್ದು. ಹಾಗಾಗಿ ಇದೊಂಥರ ಕಮಿಷನ್ ಪಡೆಯುವಂತ ಅನೇಕ ನಿಗಮಗಳ ಅಧ್ಯಕ್ಷರುಗಳು ಕೂಡ ಪರೋಕ್ಷವಾಗಿ ಎಚ್ಚರಿಕೆಯ ಕರೆಗಂಟೆ. ಮತ್ತು ಎಲ್ಲೊಂದ್ ಕಡೆ ಒಂದು ವೇಳೆ ಭ್ರಷ್ಟಾಚಾರವನ್ನ ಮಾಡಿದ್ರೆ ಸ್ವತಃ ಮುಖ್ಯಮಂತ್ರಿಗಳು ಯಾವುದೇ ಮುಲಾಜಿಲ್ಲದೆ ಯಾವುದೇ ಪ್ರಭಾವ ಬಂದರೂ ಕೂಡ ರಾಜೀನಾಮೆಯನ್ನು ಪಡಿತಾರೆ ಎಂಬ ಒಂದು ಎಚ್ಚರಿಕೆ ಇದರಿಂದ ಪಾಠ ಆಗಿರುವಂಥದ್ದು. ಮತ್ತು ಇನ್ನು ಬಹುಶಃ ನಿಗಮಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನ್ಯೂಸ್ 18 ವರದಿಯ ಕಾರಣಕ್ಕಾಗಿ ಮತ್ತು ಭೋವಿ ನಿಗಮದ ಅಧ್ಯಕ್ಷರು ಅಂತಿಮವಾಗಿ ರಾಜೀನಾಮೆ ಕೊಟ್ಟ ಕಾರಣಕ್ಕಾಗಿ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಒಂದಷ್ಟು ನಿಗಮಗಳಲ್ಲೂ ಕೂಡ ಒಂದಷ್ಟು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬಹುದು ಎಂಬ ಒಂದು ಆಶಾಭಾವನೆ ಕೂಡ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲ ಒಂದ್ ಕಡೆ ತಳ ಸಮುದಾಯದಲ್ಲಿ ಇರ್ತಕ್ಕಂಥವರ ಏಳ್ಗಾಗಿರ್ತಕ್ಕಂಥ ನಿಗಮಗಳಲ್ಲಿ ಅವರದೇ ಸಮುದಾಯದ ಅಧ್ಯಕ್ಷರುಗಳು ಎಲ್ಲೊಂದ್ ಕಡೆ ಕಮಿಷನ್ ಅಂತ ಪ್ರಕರಣಗಳಿಗೆ ಕೈ ಹಾಕುವಂಥದ್ದು, ಆ ಮುಖಾಂತರ ಆ ಸಮುದಾಯದ ಹಣವನ್ನ ಎಲ್ಲ ನುಂಗಿ ನೀರು ಕುಡಿಯುವಂಥದ್ದು, ಎಲ್ಲದಕ್ಕೂ ಕೂಡ ಮುಂದಿನ ದಿನಗಳ ಒಂದಷ್ಟು ಕಡಿವಾಣ ಹಾಕಿದಂತೆ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಸರ್ಕಾರ ನ್ಯೂಸ್ 18 ವರದಿ ಮತ್ತು ವಿಶ್ವಾಸಾರ್ಹತೆಯ ವರದಿಗಾಗಿ ರವಿಕುಮಾರ್ ಅವರ ಪ್ರಕರಣ ಸಂಬಂಧಪಟ್ಟಗೆ ಮುಖ್ಯಮಂತ್ರಿಗಳು ಸ್ವತಃ ಮಾಹಿತಿಯನ್ನ ಪಡೆದುಕೊಂಡು ಮತ್ತು ನಮ್ಮ ವರದಿಯ ತುಣುಕುಗಳನ್ನ ಪರಿಶೀಲಿಸಿ ಮತ್ತು ಆಂತರಿಕವಾಗಿ ಮತ್ತು ಗುಪ್ತಚರ ಇಲಾಖೆಯಿಂದ ಮತ್ತು ಆಪ್ತರಿಂದಲೂ ಮಾಹಿತಿಯನ್ನು ಪಡೆದು ಅಂತಿಮವಾಗಿ ನ್ಯೂಸ್ 18 ಕನ್ನಡ ವಿತರಿಸಿದಂತ ವರದಿಯಲ್ಲಿ ಸತ್ಯಾಂಶ ಇರುವಂತದ್ದು. ಮತ್ತು ರವಿಕುಮಾರ್ ಅವರು ಹೇಳಿದಂತೆ ಯಾವುದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ವಿಡಿಯೋ ಅಲ್ಲ, ಸ್ವತಃ ಅವರೇ ಮಾತನಾಡಿರುವಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿಕೊಂಡು ಅವರ ರಾಜೀನಾಮೆಯನ್ನ ಕೊಂಡಿರ್ತಕ್ಕಂಥದ್ದು. ನವಿತಾ ಜೈನ್. ಪಟೇಲ್ರೆ, ಈಗ ಮುಂದೆ ಹೇಗೆ ಯಾರ್ದಾದ್ರೂ ಒಂದು ಲಾಬಿಗಳು ಇದರಲ್ಲಿ ಆಗ್ತಾ ಇದೆಯಾ ಈ ಅಧ್ಯಕ್ಷಗಾದಿಗೆ ಹೇಗೆ? ಅಫ್ಕೋರ್ಸ್, ಯಾಕಂತ ಹೇಳಿದ್ರೆ ರವಿಕುಮಾರ್ ಅವರನ್ನ ಭೋವಿ ನಿಗಮದ ಅಧ್ಯಕ್ಷನಾಗಿ ಮಾಡಲಿಕ್ಕೆ ಅತ್ಯಂತ ಶ್ರಮಪಟ್ಟಂತವರು ಕನ್ನಡ ಮತ್ತು ಸಂಸ್ಕೃತಿ ಮತ್ತು ಹಿಂದುಳಿದ ವರ್ಗದ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿ ಅವರು. ಅವರಿಗೆ ಭೋವಿ ನಿಗಮದ ಅಧ್ಯಕ್ಷ ಸ್ಥಾನ ಕೊಡಿಸುವಲ್ಲೂ ಕೂಡ ಸಫಲರಾಗಿದ್ರು. ಈಗ ಸದ್ಯ ಅಮೆರಿಕದಲ್ಲಿರ್ತಕ್ಕಂಥ ಪಟೇಲ್ ನಾನು ಮಾತನಾಡಿಸ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಜೆಪಿ MLC ಆಗಿರುವಂತಹ DS ಅರುಣ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಈಗಾಗಲೇ ಭೋವಿ ನಿಗಮದ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡ ಇದರ ವರದಿಯನ್ನ ಮಾಡಿತ್ತು, ವಿಸ್ತೃತವಾಗಿ ಆಡಿಯೋ ವಿಡಿಯೋ ಸಮೇತವಾಗಿ ಕೂಡ ಈ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. ಇದೀಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಭೋವಿ ನಿಗಮದ ಅಧ್ಯಕ್ಷ ರವಿ ಅವರು. ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೊದಲನೇದಾಗಿ ಒಂದು ನ್ಯೂಸ್ 18ಗೆ ನಾನು ಅಭಿನಂದಿಸ್ತೀನಿ. ಇನ್ನೊಂದು ಶಿವಮೊಗ್ಗದವರೇ ಆದಂತ ರವಿಕುಮಾರ್ ಅವರು ಇದು ಏನಾಗಿದೆ ಅವರು ಶಿವಮೊಗ್ಗದಲ್ಲೂ ಕೂಡ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಇದು ಏನೋ ಸಂಚು ಅಂತ. ಅದನ್ನು ಒಂದ್ ಸ್ವಲ್ಪ ತನಿಖೆ ಆಗ್ಬೇಕು. ಯಾಕಂದ್ರೆ ನಮಗ್ ಗೊತ್ತಿರಂಗೆ ಅವ್ರದೇ ಪಕ್ಷದಲ್ಲಿ ನಾನಾ ರೀತಿಯಾದಂತ ಸಮಸ್ಯೆಗಳಿದಾವೆ. ಹಾಗಾಗಿ ಯಾರು ಇದನ್ನ ಸಂಚು ಮಾಡಿದ್ದಾರೆ, ಯಾರು ಇದಕ್ಕೋಸ್ಕರ ಅವ್ರನ್ನ ತೆಗಿಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅದನ್ನು ಕೂಡ ಒಂದು ತನಿಖೆ ಆಗ್ಬೇಕು. ಒಂದು ಅವರು ರಾಜೀನಾಮೆ ಕೊಟ್ಟಿರೋದು ಒಳ್ಳೇದಾಯ್ತು, ಸೂಕ್ತವಾದಂತ ತನಿಖೆ ಆಗ್ಬೇಕು. ಯಾಕಂದ್ರೆ ಎಲ್ಲದೂ ರಾಜೀನಾಮೆ ಕೊಡ್ತಿದ್ದಂಗೆ ಎಲ್ಲದೂ ಮುಗಿಯೋದಿಲ್ಲ. ನಮಗೇನಂದ್ರೆ ವಾಲ್ಮೀಕಿ ಹಗರಣ ಆದಾಗ್ಲೂ ಕೂಡ ನಮ್ಮ ನಾಗೇಂದ್ರ ಅವ್ರು ರಾಜೀನಾಮೆ ಕೊಡ್ತಿದ್ದಂಗೆ ಅದನ್ನ ಮುಗಿಲಿಲ್ಲ. ಅಂದ್ರೆ ಸೂಕ್ತ ತನಿಖೆ ಆಗಬೇಕು. ಯಾರ್ಯಾರು ಇದರ ತಪ್ಪಿತಸ್ಥಿದ್ದಾರೆ ಅದು ಕೂಡ ಕನ್ವಿಕ್ಷನ್ ಆಗುವಂತ ಲೆವೆಲ್ಗೆ ತಗೊಂಡೋಗ್ಲಿಲ್ಲ ಅಂದ್ರೆ ನಾಳೆ ಯಾರು ಏನ್ ಬೇಕಾದ್ರೆ ಮಾಡ್ಬೋದು ಅನ್ನುವಂಥದ್ದನ್ನ ಆಗ್ಬಿಡುತ್ತೆ ಸಮಾಜದಲ್ಲಿ. ಹಾಗಾಗಿ ಅವರು ಏನ್ ರಾಜೀನಾಮೆ ಕೊಟ್ಟಿದ್ದಾರೆ ಅದನ್ನ ಸರಿ ಇದೆ ಅಂತ ಹೇಳ್ತೀನಿ. ಜೊತೆಗೆ ಇದು ಸೂಕ್ತ ತನಿಖೆ ಆದ್ರೆ ಒಳ್ಳೇದಾಗುತ್ತೆ. ಆಂತರಿಕ ತನಿಖೆಗೆ ಈಗಾಗಲೇ ಸೂಚಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಅಲ್ಲ, ಏನಾಗಿದೆ ಎಲ್ಲ ಬರೇ ಸೂಚನೆ ಮಾಡಿ ಇದನ್ನ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ಬಿಟ್ರೆ ಯಾವ್ದು ರಾಜೀನಾಮೆ ತಗೊಂಡ್ಮೇಲೆ ಅಲ್ಲಿಗೆ ಮುಚ್ಚಿ ಹೋಗುತ್ತೆ, ಅಲ್ಲಿಗೆ ತಣ್ಣಗಾಗತ್ತೆ ಅಂತ ನಾವು ಕೇಳಲ್ಲ, ನೀವು ಕೇಳಲ್ಲ. ಅಲ್ಲಿ ತನಕ ನಾವು ತಗೊಂಡೋಗ್ಲಿಲ್ಲ ಅಂದ್ರೆ, ಒಂದು ತಾರ್ಕಿಕ ಹಂತಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾಳೆ ಯಾವುದೇ ಒಬ್ಬ ಜನಪ್ರತಿನಿಧಿ, ಯಾವುದೇ ಒಬ್ಬ ಈ ರೀತಿಯಾದಂತ ಜವಾಬ್ದಾರಿ ಇರೋಂಥವ್ರಿಗೆ ಅವ್ರಿಗೆ ಯಾವುದೇ ಹೆದರಿಕೆ ಇರೋದಿಲ್ಲ ಸಮಾಜದಲ್ಲಿ. ಹಾಗಾಗಿ ಅದ್ರದ್ದು ತನಿಖೆ ಆಗ್ಬೇಕು. ತನಿಖೆ ಆಗಿ ಯಾರೇ ತಪ್ಪಿದ್ರು ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋಂಥದ್ದನ್ನ ಆಗ್ಬೇಕು. ಓಕೆ, ಈಗ ಹೇಳ್ತಿದ್ರೆ ಅಂದ್ರೆ ರವಿಕುಮಾರ್ ಅವರೇ ಹೇಳಿದ ಹಾಗೆ ಈಗ ಅಂದ್ರೆ ಷಡ್ಯಂತ್ರ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ರು. ಒಂದ್ ವೇಳೆ ಅದು ಹೌದಾ ಅನ್ನುವಂಥದ್ದೇ ಹೋಗೋಣ. ಆದ್ರೆ ವಿಡಿಯೋದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಕಮಿಷನ್ ವಿಚಾರ ಅವರೇ ನೇರವಾಗಿ ಮಾತನಾಡಿರೋದು ಇದೆ ಅದರಲ್ಲಿ. ಈ ರೀತಿಯಾಗಿ ಕೊಡ್ಬೇಕು ಏನು ಸಚಿವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ಇರೋವಂಥದ್ದು ರವಿಕುಮಾರ್ ಅವರು ಹೇಳಿರೋದ್ರೊಳಗಡೆ ಏನ್ ಷಡ್ಯಂತ್ರ ಅಂತ ಅದ್ರಲ್ಲೂ ಗೊತ್ತಾಗ್ಬೇಕಲ್ಲ.
ಈಗ ಸ್ಟೇಟಿನ ಲೀಡರ್ಸ್ ಯಾರ ಇನ್ವಾಲ್ವ್ ಆಗಿದಾರ ಇದಕ್ಕೆ, ಯಾವ ಡೈರೆಕ್ಷನ್ ಅಲ್ಲಿ ಅವ್ರು ಹೇಳಿರ್ಬೋದು ಇದನ್ನ, ಅದ್ರದ್ದು ಆಗ್ಬೇಕಲ್ಲ. ಅದು ಅವರೇ ಹೇಳದ್ಮೇಲೆ ಒಬ್ಬ ನಿಗಮದ ಅಧ್ಯಕ್ಷ, ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂತ ಅಧ್ಯಕ್ಷ ಹೇಳಿದಾಗ ಅದ್ರದ್ದು ತನಿಖೆ ಆಗೋದು ಒಳ್ಳೇದು. ಅವರನ್ನು ಪೂರ್ತಿ ಕೇಳಿ ಯಾರ ಮೇಲೆ ಅವರಿಗೆ ಇದಿದೆ ಅನುಮಾನ ಇದೆ ಅಂತದನ್ನು ತನಿಖೆ ಆದ್ರೆ ಒಳ್ಳೇದಾಗುತ್ತೆ. ಅಲ್ಲ, ಈಗ ಒಂದು ತಳಮಟ್ಟದ ಸಮುದಾಯದ ಅಭಿವೃದ್ಧಿಗೆ ಬೇಕಾದಂಥದ್ದು ಆ ಸಮಾಜದವರಿಗೆ ಆಗ್ಬೇಕಂತ ಕೆಲಸ ಈ ರೀತಿಯಾಗಿ ಕಮಿಷನ್ನೇ ಕೇಳ್ಕೊಂಡು ಹೋದ್ರೆ ಎಲ್ಲಿ ಹೋಗಿ ಮುಟ್ಟುತ್ತೆ ಇವೆಲ್ಲ ಅಂತ. ಅಲ್ಲ, ರವಿಕುಮಾರ್ ಅವರು ಅದೇ ಸಮುದಾಯದಲ್ಲಿ ನಾನಾ ವರ್ಷದಿಂದ ಗೊತ್ತಿರೋಂಥವ್ರು. ಅವರು ನಮ್ಮ ಹೊಳೆಹೊನ್ನೂರು ಕ್ಷೇತ್ರ, ಈಗೇನು ಶಿವಮೊಗ್ಗ ಗ್ರಾಮಾಂತರ ಆಗಿದೆ, ಆ ಹೊಳೆಹೊನ್ನೂರು ಕ್ಷೇತ್ರದ ಕಾರ್ಯಕರ್ತರಾಗಿ ಕೆಲಸ ಮಾಡಿದಂಥವ್ರು. ನಾವು ಕಾಲೇಜ್ ಡೇಸ್ ಇಂದನೂ ಕೂಡ ನಾವು ಬಲ್ರು ಅವ್ರನ್ನ. ಹಾಗಾಗಿ ಅವರು ಒಂದು ಆ ಸಮಾಜಕ್ಕೆ ಸೇರಿರುವಂತವ್ರು. ಹಾಗಾಗಿ ಯಾರ ಡೈರೆಕ್ಷನ್ ನಲ್ಲಿ ಈ ತರದ್ದು ಕ್ರಿಯೆಗಳಾಯ್ತು ಅನ್ನುವಂಥದ್ದನ್ನ ನಾವು ಗಮನಿಸಬೇಕು ಅನ್ನುವಂಥದ್ದು ನಾನು. ಓಕೆ, ಧನ್ಯವಾದಗಳು ಅರುಣ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ. Sometime after the budget session was over of the parliament, I said I'm somewhere close to giving him a proposal, which he can guide me further and so on. And then a bit later, much later, because you know the developments of May, April, when Operation Sindoor had happened, and after April priorities have been on very many different grounds, and when next opportunity came, I went, gave him a detailed description. Is that I just want, as I said at the first meeting, the simplistic or simplified, not simplistic, simplified way of doing business. So I don't want small businesses sitting at the computer getting the auditor to do it. And also, like the way we did in the budget, respecting the middle class, respecting the taxpayer, respecting people who are really the ones out of their salaries giving the tax. We need to do something for the day-to-day indirect tax which falls on every Indian citizen in some way or the other. So this tax is something which touches the lives of every citizen, and therefore we need to be a lot more sensitive. So I went back with this comment, redid it, sharp focused it, and that's how this proposal came. And we, for the first time in GST's history, Council's history, the centre has come up with a proposal. Till now it used to be the group of ministers which consisted only of state ministers. Never has the centre been a part of any GOM. This is the first time, both in the case of the compensation cess, where the MOS Finance central government was the chair to decide how to handle the closure of the compensation cess, and a comprehensive proposal as regards GST being given by the central government. So it's unique in very many ways. Every rule of the house, of the council, had to be looked at afresh, even to put the proposal. So I'm glad it went through the whole grind, didn't ignore any rule or expectation or the law of the GST, and has gone through. And taking everyone along unanimously. That's right. At the heart of this is obviously, the common man. In fact, Money Control had put out a tweet saying that how it also impacts, it is the health of every citizen in India, to which the Prime Minister in fact said that it is also to do with Swasth Bharat. Yes. So what was the driving motivation, behind this bill? See, I had to do a dredging kind of an exercise. Yes. Every item which comes under the GST, goods or services, had to be looked at, not just by their codes, not just by their names, but to regroup them from the point of view of daily use items, that which is consumed by citizens, middle class, the poor in particular, and then you looked at those which are going to hit the farmers, those which are going to hit the middle class, and so on. Because eventually daily use items
or items which are necessary for this transition of India from a emerging developing economy to a Vikasit Bharat, Yes. cannot be on the back of just the approach of we need more development, bridges, roads, some contracts for works and so on, but also that the aspirations of the growing families will have to be met. So we had to regroup them in such a way, okay, this is essential for, let's say, the families, poor middle class families. Of course the rich will come in. So what do we do as a treatment for it? But even as we were talking about this, we are talking about the classification of goods and services. I, without any hesitation, will bring that example of the popcorn. Why am I saying hesitation? Because I was pilloried on it. Yes, absolutely. But that tells you the problem of classification, where we brought in a system, no doubt, which was an improvement of over the pre-GST era, where every state defined its own and had its own rate and so on. So GST in 2017 was an improvement over what was earlier, but it still required some more simplification, and that's why this exercise. And in the case of the popcorn, it led to a lot of litigation, courts coming up with different kind of voices, and states losing revenue because of the classification being different. People chose to have the higher taxed sugary chocolatey popcorn shown in as a salted popcorn, because that has only very little tax on it. So this arbitrage because of classification had to be overcome. So even as I'm grouping for families their day-to-day items, this thought of what the classification is causing as a problem also had to be addressed. Like that, I think it was one of the, for me it was a fascinating exercise. It was rigorous, it took a lot of my time and time which would have gone in for something else, but I think this was absolutely rewarding an exercise, because you brought in that temperament which is so important, that citizen looks at these things in one particular way. Revenue is not the consideration. So that helped us. So now that you've done two monumental things, you've put more money into the hands of the consumer, you brought down for the middle classes the income tax cut, and now rationalization of GST. So will it now finally sort of move the needle on consumption? 100%. Because there's more money given already through the income tax cut. Right. The rates are coming down. So the citizen now has a choice. To meet his aspirations and his expectations, he cannot say, look, I have the money because the income tax is reduced, but these items are beyond my affordability. Now everything has come down. Okay. I'll give you this number which is important. 99% of all the goods and services which are touched by GST are now either in 0 or in 5 or in 18. That's right. There's nothing beyond. So that 1% is what makes for the demerit goods, Right. which popular parlance says sin goods. Yeah. So that is the extent to which we have cleansed the system of anomalies, doubts, duplications, and any interpretative issues. So this will also lead to higher investments, it will fire up investments as well. Obviously, with consumption going up, there's a potential for capacities to grow, investments to grow. Now the combined tax revenue impact of this, earlier your income tax cuts and this is about 1.2 lakh crore. Do you think that there will be a certain revenue buoyancy as well in the coming years to make up for this? And every economic theory that one studies says that. yeah, have you seen that in the past? At least the moment the income tax reduction happened, you heard people very clearly coming out and saying, I've met up with a lot of individuals coming from different strata of the society saying, I'll have more money to send my son to this particular college. My daughter is already doing engineering. I'll be able to fund her for her higher studies and things like that. And from ordinary citizens who are leading their lives either working in a small store
or driving a car, taxi, and so on. So it has an immediate psychological effect that I can do this, which was beyond my affordability. And therefore, I think there will be a buoyancy in terms of revenue. Any impact on capital spending or fiscal deficit, I wouldn't think. At this moment, I can say with confidence, capital expenditure of the government will not come down. It will be completed as is stated in the budgetary planning time, the budget estimate time, and so with the fiscal deficit. And this is the last point of my gliding path. Right. I will adhere to it. Will petroleum products and alcohol continue to be outside the ambit of GST? Yes, the current proposal doesn't include it. Right. The states will have and to. You don't see that happening in the near future? Not in the immediate future. Okay. Let's move to a few broader economic questions as well. With GST rationalization, inflation is likely to come down quite naturally. Does it make a case for further repo rate cuts in the future? I know it's not your, but generally, not my directionally domain. speaking. Not my domain. We'll have to see how the RBI assesses for itself. September 22nd is a tight deadline. Are you confident you'll be able to roll Yes. this? Is the back end ready? Yes, the back end was mentally prepared, and many structural things have already started getting corrected, reset, and so on. It is with the agreement of these GSTN related technology managing team related issues that we have had a discussion with them, and they have clearly given me the confidence that yes, they will be rolling it out on 22nd. So Rahul Gandhi, who earlier called it Gabbar Singh tax, now has been talking about one nation, one tax. On the other hand, former Finance Minister P. Chidambaram, he said that it is 8 years too late. How do you react to all of this? Well, being in the opposition, I think they have to say something. When the popular response has been so overwhelming, for an opposition to try to take some credit out of it